ಕಲಬುರಗಿಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಗೊಂದಲ ಸೃಷ್ಟಿಸಿದ್ದು, ಸಮೀಕ್ಷೆ ಬಿಟ್ಟು ತಾಲೂಕು ಪಂಚಾಯಿತಿ ಕಚೇರಿಗೆ ಗಣತಿದಾರರು ಬಂದಿದ್ದಾರೆ. ತಾಂತ್ರಿಕ ಸಮಸ್ಯೆಯಿಂದ ಸಮೀಕ್ಷೆ ಪೂರ್ಣ ಆಗ್ತಾ ಇಲ್ಲ. ಎಲ್ಲಾ ಸಿದ್ಧತೆ ಮಾಡಿ ನಮ್ಮನ್ನ ಸಮೀಕ್ಷೆಗೆ ಕಳಿಸಬೇಕಿತ್ತು. ಎಲ್ಲ 60 ಪ್ರಶ್ನೆ ಭರ್ತಿಯಾದ ಮೇಲೆ ಎರರ್ ಬರ್ತಾ ಇದೆ. ಗೊಂದಲ ಬಗೆಹರಿಸಿ ನಮ್ಮನ್ನ ಸಮೀಕ್ಷೆಗೆ ಕಳಿಸಿ ಅಂತ ಶಿಕ್ಷಕರು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯ ನಡೀತಾ ಇದೆ. ಆದರೆ ಸಮೀಕ್ಷೆ ಕಾರ್ಯ ಮಾತ್ರ ಆರಂಭದಿಂದಲೂ ಕೂಡ ಎಡವಟ್ಟನೆ ಅನುಭವಿಸ್ತಾ ಇದೆ. ತಾಂತ್ರಿಕ ಸಮಸ್ಯೆಗಳಿಂದಾಗಿ ಸಮೀಕ್ಷೆ ಕಾರ್ಯ ಮಾತ್ರ ಪ್ರಗತಿಯೇ ಕಾಣ್ತಾ ಇಲ್ಲ. ನೋಡ್ಬೋದು, ಕಲಬುರಗಿನಲ್ಲಿ ಗಣತಿದಾರರು ಈ ರೀತಿ ತಮ್ಮ ಗಣತಿ ಕೆಲಸವನ್ನು ಬಿಟ್ಟು ತಾಲೂಕಾ ಪಂಚಾಯತ್ ಕಚೇರಿಯ ಮುಂದ್ಗಡೆ ಜಮಾಯಿಸಿರುವಂಥದ್ದು. ಕಾರಣ ಅವರು ಬೆಳಗ್ಗೆಯಿಂದ ಗಣತಿ ಕಾರ್ಯಕ್ಕೆ ತೆರಳುತ್ತಾ ಇದ್ದಾರೆ. ಆದರೆ ಅಲ್ಲಿ ಸರ್ವರ್ ಸಮಸ್ಯೆ ಅವರನ್ನು ಕಾಡ್ತಾ ಇದೆ. ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಕಾಡ್ತಾ ಇದ್ದಾವೆ. ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಸಂಖ್ಯೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿರುವಂತಹ ಬೇರೆ ಬೇರೆ ಕಡೆ ಕೆಲಸ ನಿರ್ವಹಿಸುವಂತಹ ಗಣತಿದಾರರು ಈ ರೀತಿ ಕಲಬುರಗಿ ತಾಲೂಕಾ ಪಂಚಾಯತ್ ಕಚೇರಿಯ ಮುಂದ್ಗಡೆ ಜಮಾಯಿಸಿರುವಂಥದ್ದು. ಸಾಕಷ್ಟು ಕಲಬುರಗಿಯಂತಹ ಬಿರು ಬಿಸಿಲಿನಲ್ಲೂ ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸಾಕಷ್ಟು ಮನೆಗಳಿಗೆ ಸುತ್ತಾಡಿ ಗಣತಿ ಕಾರ್ಯವನ್ನು, ಸಮೀಕ್ಷೆ ಕಾರ್ಯವನ್ನು ಕೈಗೊಳ್ತಾ ಇದ್ರು ಕೂಡ ಒಂದು ಆ್ಯಪ್ನಲ್ಲಿ ಅವು ಕರೆಕ್ಟಾಗಿ ಆಗ್ತಾ ಇಲ್ಲ. ಹಾಗಾಗಿ ಅವರು ಒಂದು ಅನಿವಾರ್ಯಕ್ಕೋಸ್ಕರ ಕೆಲಸವನ್ನು ಸ್ಥಗಿತಗೊಳಿಸಿ ಈ ರೀತಿ ಸಾಂಕೇತಿಕವಾಗಿ ತಾಲೂಕಾ ಪಂಚಾಯತ್ ಕಚೇರಿಯ ಮುಂದ್ಗಡೆ ಜಮಾಯಿಸಿರುವಂಥದ್ದು. ನಿನ್ನೆಯಿಂದ ಅವರು ಸಾಕಷ್ಟು ಗಣತಿಯನ್ನು ಕೈಗೊಂಡಿದ್ದಾರೆ. ಸುಮಾರು 2 ಮನೆಗಳ ಪ್ರತಿ ಸದಸ್ಯನಿಗೂ ಕೂಡ 60 ಪ್ರಶ್ನೆಗಳನ್ನು ಕೇಳಬೇಕು. ಒಂದೊಂದು ಮನೆ ಕಂಪ್ಲೀಟ್ ಮಾಡಬೇಕಾದ್ರೂ ಗಂಟೆಗಟ್ಟಲೆ ಅವರಿಗೆ ಸಮಯಾವಕಾಶ ತೆಗೆದುಕೊಳ್ತಾ ಇದೆ. ಈ ರೀತಿ ಅವರು ಗಣತಿ ಕಾರ್ಯವನ್ನು ಕೈಗೊಂಡಿದ್ದಾರೆ. 2 ಮನೆಗಳನ್ನು ಸುಮಾರು 4-5 ಗಂಟೆಗಳ ಕಾಲ ವ್ಯಯ ಮಾಡಿ 2 ಮನೆಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಆದರೆ ಎಲ್ಲವೂ ಕೂಡ ಪೂರ್ಣಗೊಂಡ ನಂತರ ಸೇವ್ ಆಗ್ತಾ ಇಲ್ಲ, ಅಲ್ಲಿ ಎರರ್ ಅಂತ ತೋರಿಸ್ತಾ ಇದೆ. ಹಾಗಾದ್ರೆ ಗಣತಿ ಮಾಡಿರುವಂತಹ ಎಲ್ಲಾ ಶ್ರಮ ಕೂಡ ವ್ಯರ್ಥವಾಗ್ತಾ ಇದೆ. ಹಾಗಾದ್ರೆ ಸ್ವತಃ ಗಣತಿದಾರರಿದ್ದಾರೆ, ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳೋಣ. ರಾಜ್ಯ ಮಟ್ಟದಲ್ಲಿ ಇದು ಗಣತಿ ಕಾರ್ಯ ಇದೆ, ಆದ್ರೆ ಸರ್ಕಾರ ಸರಿಯಾಗಿ ಅಪ್ಲಿಕೇಶನ್ ವರ್ಕ್ ಮಾಡಿದ ನಂತರನೇ ನಮಗೆ ಫೀಲ್ಡ್ ಇಳಿಸ್ಬೇಕು. ಈಗ ಒಂದು ಗಣತಿ ಮಾಡಬೇಕಾದ್ರೆ, ಒಂದು ಕುಟುಂಬದ ಗಣತಿ ಮಾಡಬೇಕಂದ್ರೆ ಸುಮಾರು 1 ತಾಸು ಬೇಕು ಸರ್. 60 ಪ್ರಶ್ನೆ ಕೋಟಿ ಇದೆ ಸರ್. 60 ಪ್ರಶ್ನೆ ಕೋಟಿಯನ್ನು ನಾವು ಸಬ್ಮಿಟ್ ಮಾಡಿದ್ರೆ ಎರರ್ ಅಂತ ತೋರಿಸ್ತೀವಿ ಲಾಸ್ಟಿಗೆ. ಏನು ಹೇಳಕ್ ಬಯಸ್ತೀರಿ? ಯಾವ ರೀತಿ ನೀವು ಸರ್ವೆಗೆ ಹೋದಾಗ ಏನು ಸಮಸ್ಯೆ ಕಾಡ್ತಾ ಇದೆ ನಿಮ್ಗೆ? ಸರ್, ನಿನ್ನೆ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ಸರ್ವೆ ಮಾಡಿದೆ. ಬೆಳಿಗ್ಗೆ 1 ಮನೆ ಸರ್ವೆ ಆಯಿತು. 2ನೇ ಮನೆ ಸರ್ವೆ ಹೋದಾಗ 8 ಜನ ಇದ್ದರು. 8 ಜನಗೆ ಒಬ್ಬೊಬ್ಬರಿಗೆ 60 ಪ್ರಶ್ನೆಗಳು ಕೇಳಿ 8 ಜನನು ನಾನು ಕೇಳಿದಾಗ ಸುಮಾರು 5 ಗಂಟೆ ತನಕ ಆಗಿತ್ತು. 5 ಗಂಟೆ ಸಬ್ಮಿಟ್ ಕೊಟ್ಟ ಮೇಲೆ ಫೇಲ್ ಅಂತ ಬರ್ತಾ ಇದೆ. ಸರ್, ಇದು ಆ್ಯಕ್ಚುಲಿ ಟ್ರಯಲ್ ಎರರ್ ನೋಡಬೇಕಾಗಿತ್ತು ಸರ್ಕಾರ. ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ ಮೂಲಕ ಟ್ರಯಲ್ ಎರರ್ ನೋಡಿ ಬೇಸಸ್ ಡಿಸ್ಟಿಕ್ ಲೆವೆಲ್ನಲ್ಲಿ ಇದು ಮಾಡ್ಕೊಂಡು ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಯಾರಿಗೂ ಇಂಪ್ಲಿಮೆಂಟ್ ಮಾಡಿಲ್ಲ ಸರ್. ಡೈರೆಕ್ಟಾಗಿ ಸಡನ್ಲಾಗಿ ನಮ್ಮ ಮೇಲೆ ಶಿಕ್ಷಕರಿಗೆ ಭಾರ ಹಾಕ್ಬಿಟ್ಟಿದ್ದಾರೆ ಸರ್. ಹೋದ ತಕ್ಷಣ ಎರರ್, UHID ಎರರ್. ಒಂದು ಫೋಟೋ ಹಚ್ಚೋದು ಸಬ್ಮಿಟ್ ಮಾಡಿದ್ರು 3 ಸತಿ ಹಾಕಿದಾಗ ಕೂಡ ಎರರ್ ಬರ್ತಾ ಇದೆ ಸರ್. ಇಲ್ಲಿ ಸರ್ವರ್ ಸಮಸ್ಯೆ ಇದೆ ಸರ್. ಇದು ಗಣತಿದಾರರು ತೋಡ್ಕೊಳ್ತಾ ಇರುವಂತಹ ಅಳಲು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮರಾ ಪರ್ಸನ್ ಇಂದ್ರ ಜೊತೆ ನಾನು ಶರಣಯ್ಯ ಹಿರೇಮಠ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.